ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನನ್ಕಿ ಹೋಗಿರೋದು ಈ ಮನೆಯಿಂದನೇ ಅಂತ ಸೂರ್ಯ ತುಂಬಾ ಕನ್ಫರ್ಮ್ ಆಗಿ ಹೇಳ್ತಾನೆ. ಅದ್ ಹೇಗ್ ಹೇಳ್ತೀರಾ ಸೂರ್ಯ ಅವ್ರೆ? ಮನೇಲಿ ಇಷ್ಟು ಜನ ಇದೀವಿ, ಎಲ್ಲರನ್ನು ಬಿಟ್ಟು ನನ್ನನ್ನೇ ಯಾಕೆ ಹಿಡ್ಕೋತೀರಾ ನೀವು? ಎಲ್ರು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ, ನಾನೇನು ಈ ತರದ್ ಕೆಲ್ಸ ಎಲ್ಲ ಮಾಡೋಳಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಯ್ಯೋ ಸುಳ್ಳು ಹೇಳಿ ಯಾಮಾರ್ಸೋಳು ಏನ್ ಬೇಕಾದ್ರೂ ಮಾಡ್ತಾಳೆ, ನೀನು ಅಂತೋಳೆ ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನತ್ತೆ ಈ ರೀತಿ ಹೇಳ್ತಾ ಇದ್ದೀರಾ ನೀವು? ಹಾಗಿದ್ರೆ ಇದನ್ನೆಲ್ಲ ನಾನೇ ಮಾಡಿದೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ಮಾಡಿದ್ಯೋ ಬಿಟ್ಟಿದ್ಯೋ ಕಣೆ, ಆದ್ರೆ ಸುಳ್ಳು ಹೇಳೋರು ಏನ್ ಬೇಕಾದ್ರೂ ಮಾಡ್ತಾರ ಕಣೆ ಅಂತ ಶಾಂತಿ ರೇಗಾಡ್ಬೇಕಾದ್ರೆ, ಶಾಂತಿ ಸುಮ್ನೆ ಇರಮ್ಮ ನೀನು. ನೋಡಪ್ಪ ಸೂರ್ಯ, ಎಲ್ಲಾರ ಮನೇಲೂ ಜಗಳ ಇದ್ದಿದ್ದೆ, ಹಾಗಂತ ನಮ್ ಮನೇಲಿ ಈ ತರದ್ ಕೆಲ್ಸ ಎಲ್ಲ ಮಾಡೋರು ಯಾರು ಇಲ್ಲಪ್ಪ, ಆಚೆಯಿಂದ ಯಾರೋ ಬಂದ್ ಮಾಡಿರ್ಬೋದು ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಪ್ಪ ನೀನ್ ತಲೆ ಕೆಡಿಸ್ಕೋಬೇಡ, ಅದನ್ನ ನಾನು ಬಿಡೋದಿಲ್ಲ, ಕಂಡಿಡ್ದೆ ಹಿಡಿತೀನಿ, ಯಾರ್ ಎತ್ಕೊಂಡ್ರು ಯಾರ್ ಕಟ್ ಮಾಡಿದ್ದು ಎಲ್ಲ ಆದಷ್ಟು ಬೇಗ ಕಂಡು ಹಿಡಿತೀನಿ ನಾನು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಮ್ಮ ಅವನು ಹಸ್ಕೊಂಡಿದ್ದಾನೆ ಅನ್ಸುತ್ತೆ, ಕರ್ಕೊಂಡೋಗಿ ಊಟ ಹಾಕಮ್ಮ ಅಂತ ರಂಗನಾಥ್ ಅವರು ಮೀನಿನ್ಗೆ ಹೇಳ್ತಾರೆ. ಸರಿ ಅಂತ ಸೂರ್ಯ ಮೀನಿನ ಜೊತೆ ಹೋಗ್ತಾನೆ. ಆದ್ರೆ ಶಾಂತಿ ಮಾತ್ರ ರೋಹಿಣಿನೇ ಗುರಾಯಿಸ್ತಿರ್ತಾಳೆ. ರೋಹಿಣಿ ಬೈದಲ್ಲಿ ರೂಮ್ಗೆ ಹೊರಟೋಗ್ತಾಳೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಗೆ ನೀತು ಬಂದು, ಶ್ರುತಿ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾಳೆ. ಏನದು ನೀತು ಅಂತ ಶ್ರುತಿ ಕೇಳಿದಾಗ, ಇಡೀ ಬೆಂಗಳೂರಲ್ಲೇ ಟಾಪ್ 5 ರೆಸ್ಟೋರೆಂಟ್ ಅಲ್ಲಿ ನಮ್ದು 5ನೇ ರ್ಯಾಂಕ್ ಅಲ್ಲಿ ಇದೆ, ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ ನಮ್ಗೆ, ಒಂದು ಆರ್ಗನೈಸೇಷನ್ ಕಡೆಯಿಂದ ಬೆಸ್ಟ್ ರೆಸ್ಟೋರೆಂಟ್ ಅಂತ ನಮ್ ರೆಸ್ಟೋರೆಂಟ್ ನ ಆಯ್ಕೆ ಮಾಡಿದ್ದಾರೆ ಅಂಡ್ ಅವಾರ್ಡ್ ಕೊಡ್ತಾರಂತೆ ಅಂತ ನೀತು ಹೇಳಿದಾಗ, ಹಾಗಿದ್ರೆ ಇದು ಹ್ಯಾಪಿ ನ್ಯೂಸ್, ಕಂಗ್ರಾಚುಲೇಷನ್ ನೀತು ಅಂತ ಶ್ರುತಿ ಹೇಳ್ತಾಳೆ. ಆಕ್ಚುಲಿ ಶ್ರುತಿ, ನಮ್ ಡ್ಯಾಡಿ ಈ ಬಿಸ್ನೆಸ್ ನ ನೋಡ್ಕೊ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ನರ್ವಸ್ ಆಗಿದ್ದೆ, ಆದ್ರೆ ನಾನ್ ಟೇಕ್ ಓವರ್ ಮಾಡ್ಕೊಂಡಿದ್ ಸ್ವಲ್ಪ ದಿವಸಕ್ಕೇನೆ ನಮ್ ರೆಸ್ಟೋರೆಂಟ್ ಟಾಪ್ 5 ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ, ನಮ್ ಡ್ಯಾಡಿ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರು. ನಿಜವಾಗ್ಲಿ ಇದು ದೊಡ್ಡ ಅಚೀವ್ಮೆಂಟ್ ಅಂತ ನೀತು ಹೇಳ್ಬೇಕಾದ್ರೆ, ಹೌದು ನೀತು ಇದು ನಿಜವಾಗ್ಲೂ ಅಚೀವ್ಮೆಂಟ್ ಅಂತ ಶ್ರುತಿ ಹೇಳ್ತಾಳೆ. ಇಷ್ಟು ಕಡಿಮೆ ಸಮಯದಲ್ಲಿ ರೆಸ್ಟೋರೆಂಟ್ ಈ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ನೀತು ಖುಷಿ ಪಡ್ಬೇಕಾದ್ರೆ, ಹೌದು ಹೌದು ನೀತು ಇದಕ್ಕೆಲ್ಲಾ ಕಾರಣ ರವಿನೇ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ನೀತುಗೆ ಒಂದ್ ಸ್ವಲ್ಪ ಬೇಜಾರಾದಂಗ್ ಅನ್ಸುತ್ತೆ. ಏನ್ ಹೇಳಿದ್ರಿ ಅಂತ ನೀತು ಹೇಳಿದಾಗ, ಹೌದು ನೀತು ಆಕ್ಚುಲಿ ರವಿ ಕುಕಿಂಗು ಅಷ್ಟು ಚೆನ್ನಾಗಿದೆ, ಅದಕ್ಕೆ ಕಸ್ಟಮರ್ಸ್ ಇಷ್ಟೊಂದ್ ಜನ ಬರ್ತಾರಲ್ವಾ ಅದ್ರ ಬಗ್ಗೆ ಹೇಳ್ದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಇದ್ರಲ್ಲಿ ನನ್ನ ಎಫರ್ಟು ಇದೆ, ನಾನು ಅಷ್ಟು ಮಟ್ಟಿಗೆ ಇದನ್ನ ಮಾರ್ಕೆಟಿಂಗ್ ಮಾಡಿದೀನಿ, ಪ್ರಮೋಷನ್ಗೋಸ್ಕರ ತುಂಬಾ ಐಡಿಯಾ ಎಲ್ಲ ಯೂಸ್ ಮಾಡಿದೀನಿ, ತುಂಬಾ ಇವೆಂಟ್ ಗಳಿಗೆ ಹೋಗಿ ನಮ್ ಬ್ರ್ಯಾಂಡ್ ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿದೀನಿ, ನಾನ್ ತುಂಬಾ ಎಫರ್ಟ್ ಹಾಕಿದೀನಿ ಅಂತ ನೀತು ಹೇಳ್ಬೇಕಾದ್ರೆ, ಹೌದು ನಾನೇನ್ ಇಲ್ಲ ಅಂತ ಹೇಳ್ತಿಲ್ವಲ್ಲ, ಆದ್ರೂ ಒಂದು ರೆಸ್ಟೋರೆಂಟ್ ನ ಎಷ್ಟೇ ಪ್ರಮೋಟ್ ಮಾಡಿದ್ರೂ ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬರೋದಿಲ್ಲ ಅಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡಿ ಶ್ರುತಿ ಎಷ್ಟೋ ಸ್ಟ್ರೀಟ್ ಫುಡ್ ಚೆನ್ನಾಗೇ ಇರ್ತವೆ ತಿನ್ನೋದಿಕ್ಕೆ, ಅದಕ್ಕೆ ಅಂತ ಎಲ್ರು ಸಕ್ಸಸ್ ಆಗೋದಕ್ಕಾಗತ್ತಾ? ನಾನು ಇಷ್ಟೊಂದೆಲ್ಲ ಪ್ರಮೋಷನ್ ಮಾಡ್ಲಿಲ್ಲ ಅಂತಂದಿದ್ರೆ ಈ ಒಂದು ರೆಸ್ಟೋರೆಂಟ್ ಬಗ್ಗೆ ಯಾರಿಗೂ ಅಷ್ಟ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಒಂದ್ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಮಾರ್ಕೆಟಿಂಗ್ ತುಂಬಾ ಮುಖ್ಯ ಆಗತ್ತೆ ಅಂತ ನೀತು ಹೇಳ್ಬೇಕಾದ್ರೆ, ನೋಡಿ ನೀತು ಪ್ರಮೋಷನ್ ಮಾತ್ರ ಇದ್ರೆ ಒಂದು ರೆಸ್ಟೋರೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಒಂದ್ ಮೂವಿ ತಗೊಳ್ಳಿ, ತುಂಬಾ ಅದನ್ನ ಪ್ರಮೋಟ್ ಮಾಡ್ತಾರೆ, ಹಾಗಂತ ಅದರಿಂದ ಮೂವಿ ಹೋಗುತ್ತಾ? ಮೂವಿ ಚೆನ್ನಾಗಿದ್ರೇನೆ ಅದು ಚೆನ್ನಾಗ್ ಓಡೋದು. ಅದೇ ರೀತಿನೇ ಒಂದು ರೆಸ್ಟೋರೆಂಟ್ ನ ಎಷ್ಟೇ ಪ್ರಮೋಟ್ ಮಾಡಿದ್ರು ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತ ಅಂದ್ರೆ ವೇಸ್ಟ್ ಅಲ್ವಾ. ಹಾಗ್ ನೋಡಿದ್ರೆ ಈ ಕ್ರೆಡಿಟ್ ರವಿಗೆ ಸೇರ್ಬೇಕಾಗಿದ್ದಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡಿ ಶ್ರುತಿ ಆ ರೀತಿ ಹೇಳೋದಕ್ಕಾಗೋದಿಲ್ಲ, ಸಮ್ ಟೈಮ್ಸ್ ಪ್ರಮೋಷನ್ ಚೆನ್ನಾಗಿತ್ತು ಅಂದ್ರೆ ಅದರಿಂದಾನೇ ಜನ ಬರ್ತಾರಲ್ವಾ ಅಂತ ನೀತು ಹೇಳ್ಬೇಕಾದ್ರೆ, ಖಂಡಿತ ಬರ್ತಾರೆ, ಯಾರಿಲ್ಲ ಅಂತ ಹೇಳಿದ್ದು, ಆದ್ರೆ ಅದು ಚೆನ್ನಾಗಿದ್ರೆ ಮಾತ್ರ ಓಡೋದು, ಅದು ಇದೇ ರೀತಿನೇ ಅಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೀತು ಮತ್ತೆ ಶ್ರುತಿ ನಡುವೆ ಇದ್ರ ಬಗ್ಗೆನೆ ತುಂಬಾ ಮಾತುಕತೆ ನಡೆಯುತ್ತೆ. ನೀತು ತನ್ನಿಂದನೇ ರೆಸ್ಟೋರೆಂಟ್ ಇಂಪ್ರೂವೈಸ್ ಆಗ್ತಿರೋದು ಅಂತ ಹೇಳ್ಕೊಂಡ್ರೆ, ಈ ಕಡೆ ಶ್ರುತಿ ರವಿ ಎಫರ್ಟ್ ಇಲ್ಲ ಅಂದ್ರೆ ಈ ರೆಸ್ಟೋರೆಂಟ್ ಇಷ್ಟು ಇಂಪ್ರೂವ್ ಆಗ್ತಿರ್ಲಿಲ್ಲ ಅಂತ ಅವಳು ವಾದ ಮಾಡ್ತಿರ್ತಾಳೆ. ಹಾಗೆ ಹೇಳ್ತಾ ಹೇಳ್ತಾ ಶ್ರುತಿ ರವಿ ಇಲ್ಲ ಅಂದ್ರೆ ಈ ರೆಸ್ಟೋರೆಂಟ್ ನ ನಿಮ್ಮಿಂದ ನಡ್ಸೋದಕ್ ಆಗ್ತಿರ್ಲಿಲ್ಲ ಅಂತ ಹೇಳಿದಾಗ, ಅದನ್ನ ಕೇಳಿ ನೀತುಗೆ ಕೋಪ ಬರುತ್ತೆ. ನೋಡಿ ಶ್ರುತಿ, ಅವರು ನಿಮ್ ಯಜಮಾನ್ರು ಅಂತ ನೀವ್ ಈ ರೀತಿ ಹೇಳ್ತಾ ಇದೀರಾ, ಆ ತರ ಇಲ್ಲಿ ಯಾರನ್ನು ನಂಬಿ ಜೀವನ ಮಾಡ್ತಿಲ್ಲ ಅಂತ ನೀತು ಹೇಳಿದಾಗ, ಓ ಹೌದಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನೀವು ರವಿನ ಬದಲಾಯಿಸಿ ಆ ಜಾಗಕ್ಕೆ ಬೇರೆ ಶೆಫ್ನ ಕರ್ಕೊಂಡ್ ಬನ್ನಿ, ಆಗ್ಲೂ ಇದೇ ತರ ಕಸ್ಟಮರ್ ಬಂದ್ರೆ ನಾನ್ ಅದನ್ನ ಒಪ್ಕೋತೀನಿ
ಅಂತ ಶ್ರುತಿ ಹೇಳಿದಾಗ ಯಾಕೆ ಬರೋದಿಲ್ಲ, ಖಂಡಿತ ಬರ್ತಾರೆ ಅಂತ ನೀತು ಹೇಳ್ತಾಳೆ. ಸರಿ ಆಯ್ತು, ಈಗ ಕಸ್ಟಮರ್ ಬಂದು ಫುಡ್ ಅದೇ ರೀತಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಯಾವ ಕಸ್ಟಮರು ಬರೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಅದನ್ನ ನೀನ್ ಹೇಳ್ಬೇಕಾಗಿಲ್ಲ ಅಂತ ನೀತು ಹೇಳ್ತಿರ್ತಾಳೆ. ಹೌದಾ, ಬೇರೆ ಇನ್ಯಾರು ಹೇಳ್ಬೇಕಾಗಿತ್ತು ಅಂತ ಶ್ರುತಿ ಕೋಪದಿಂದ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ರವಿ ಅಲ್ಲಿಗೆ ಬರ್ತಾನೆ. ಶ್ರುತಿ ಏನಾಯ್ತು, ಯಾಕೆ ಈ ರೀತಿ ಕಿರ್ಚಾಡ್ತಾ ಇದ್ದೀರಾ, ನಿಮ್ ವಾಯ್ಸ್ ಒಳಗಡೆವರೆಗೂ ಕೇಳಿಸ್ತಾ ಇದೆ ಅಂತ ರವಿ ಹೇಳ್ಬೇಕಾದ್ರೆ ರವಿ ನೀನ್ ಕೆಲ್ಸ ಮಾಡಿದ್ ಸಾಕು, ರಿಸೈನ್ ಮಾಡಿ ನಡಿ ಹೊರಡೋಣ ಅಂತ ಶ್ರುತಿ ಹೇಳ್ಬೇಕಾದ್ರೆ ಏಯ್ ಏನಮ್ಮ ಹೇಳ್ತಾ ಇದ್ಯಾ, ಏನಾಯ್ತು ನಿನಗೆ ಅಂತ ರವಿ ಕೇಳ್ತಾನೆ. ನಾ ಹೇಳ್ತಾ ಇದೀನಿ ತಾನೆ, ನೀನು ಇನ್ಮೇಲೆ ಇಲ್ಲಿ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ, ಸಾಕು ನಡಿ ನೀನು ಅಂತ ಶ್ರುತಿ ಹೇಳ್ಬೇಕಾದ್ರೆ ಏ ಶ್ರುತಿ ನೀನೇನ್ ಲೂಸಾ, ಏನೇನೋ ಮಾತಾಡ್ತಿದ್ಯಲ್ಲ ಅಂತ ರವಿ ಹೇಳ್ತಾನೆ. ರವಿ ನನಗೂ ಏನೋ ಅದೇ ರೀತಿ ಇವ್ರಿಗಾಗಿದೆ ಅಂತ ಅನ್ನಿಸ್ತಿದೆ, ಸಮಥಿಂಗ್ ಇಸ್ ರಾಂಗ್ ವಿತ್ ಹರ್ ಅಂತ ನೀತು ಹೇಳ್ಬೇಕಾದ್ರೆ ಹೌದು ನಾನ್ ಲೂಸೆ. ರವಿ ನೀವಿಲ್ಲಿ ದೊಡ್ಡದಾಗಿ ಏನು ಕುಕಿಂಗ್ ಮಾಡ್ತಿಲ್ವಂತೆ, ನಾವಿಲ್ಲಿ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ, ಬಾ ಹೊರಡೋಣ ಅಂತ ಶ್ರುತಿ ಹೇಳ್ಬೇಕಾದ್ರೆ ನೋಡ್ ಶ್ರುತಿ ಮೊದ್ಲು ಏನ್ ವಿಷಯ ಅಂತ ಹೇಳು ಅಂತ ರವಿ ಕೇಳ್ತಾನೆ. ಆಗ ಶ್ರುತಿ ನಡೆದಿದ್ ವಿಷಯ ಎಲ್ಲ ರವಿ ಹತ್ರ ಹೇಳ್ತಾಳೆ. ಸರಿಮಾ ಇವಾಗ ಅದ್ರಿಂದ ಏನಾಯ್ತು ಅಂತ ರವಿ ಕೇಳ್ಬೇಕಾದ್ರೆ ಏನ್ ರವಿ ಇಷ್ಟೊಂದ್ ಸಾಧಾರಣವಾಗಿ ಕೇಳ್ತಾ ಇದ್ಯಾ, ನೀನ್ ಕುಕಿಂಗ್ ಇಲ್ಲ ಅಂದ್ರೆ ಈ ರೆಸ್ಟೋರೆಂಟ್ ಏನೇನೂ ಅಲ್ಲ, ಆದ್ರೆ ನಿನಗ್ ಸಿಗ್ಬೇಕಾಗಿರೋ ಐಡೆಂಟಿಟಿನ ಇವ್ರು ನಿನ್ಗೆ ಕೊಡೋದಕ್ಕೆ ರೆಡಿ ಇಲ್ವಲ್ಲ ರವಿ, ಇಂಥ ಜಾಗದಲ್ಲಿ ನೀನಿರೋ ಅವಶ್ಯಕತೆ ಇಲ್ಲ ಅಂತ ರವಿಗೆ ಶ್ರುತಿ ಹೇಳ್ಬೇಕಾದ್ರೆ ನೋಡಿದ್ರ ರವಿ ರೆಸ್ಟೋರೆಂಟ್ ನ ಪ್ರಮೋಟ್ ಮಾಡೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕಿದೀನಿ, ಎಷ್ಟು ಸ್ಟಾರ್ ಹೋಟೆಲ್ ಇಂದ ಆರ್ಡರ್ ಗಳನ್ನ ತಗೊಂಡ್ ಬಂದಿದೀನಿ, ಎಷ್ಟು ಇವೆಂಟ್ ಗಳು ಮಾಡಿದೀನಿ, ಅದೆಲ್ಲ ಏನು ಇಲ್ಲ ಅನ್ನೋ ರೀತಿ ಮಾತಾಡ್ತಿದಾರಲ್ಲ ಇವರು ಅಂತ ನೀತು ಹೇಳ್ಬೇಕಾದ್ರೆ ಅಲ್ಲಿ ವರ್ಕ್ ಮಾಡೋ ವರ್ಕರ್ ಗಳೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಿರ್ತಾರೆ. ಸಾರಿ ನೀತು ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಅಂತ ರವಿ ಹೇಳ್ಬೇಕಾದ್ರೆ ಏಯ್ ರವಿ ನೀನ್ ಯಾಕೆ ಸಾರಿ ಕೇಳ್ತಾ ಇದ್ಯಾ, ಅವ್ರು ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಸ್ವಲ್ಪನೂ ಬೆಲೆನೇ ಕೊಡ್ತಿಲ್ಲ ರವಿ, ಇದ್ರಲ್ಲಿ ನಿಂದೇನು ಎಫರ್ಟ್ ಇಲ್ಲ ಅನ್ನೋ ರೀತಿ ಮಾತಾಡ್ತಿದಾರ ಅವರು ಅಂತ ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ ನನ್ನ ಮಾತನ್ನ ತಿರ್ಚಬೇಡ, ನಾನೇ ಹೇಳ್ದೆ ಆ ರೀತಿ ಅಂತ ನೀತು ಕೇಳಿದಾಗ ಈಗ ನೀವೇ ಒಪ್ಕೊಂಡ್ರಲ್ಲ ನೀತು, ಬೇರೆ ಶೆಫ್ ನ ಚೇಂಜ್ ಮಾಡಿದ್ರು ಇದೇ ರೀತಿ ಕಸ್ಟಮರ್ ಬರ್ತಿರ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ರವಿ ಒಬ್ಬ ವ್ಯಕ್ತಿಯಿಂದ ಸಕ್ಸಸ್ ಅನ್ನೋದು ಸಿಗೋದಿಲ್ಲ, ಇದ್ರಲ್ಲಿ ನನ್ನ ಎಫರ್ಟಿನೂ ಇದೆ ಅಂತ ಹೇಳ್ದೆ, ಅದ್ರಲ್ಲಿ ಏನ್ ತಪ್ಪು ಇಲ್ವಲ್ಲ ಅಂತ ನೀತು ಹೇಳ್ಬೇಕಾದ್ರೆ ಇಲ್ಲ ನೀತು ಇದ್ರಲ್ಲಿ ಏನು ತಪ್ಪಿಲ್ಲ ಅಂತ ರವಿ ಹೇಳ್ತಾನೆ. ಏ ಶ್ರುತಿ ನೀನ್ ಯಾಕಮ್ಮ ಈ ರೀತಿ ಹೇಳ್ತಿದ್ಯಾ ಅಂತ ರವಿ ಕೇಳಿದಾಗ ಏ ರವಿ ಈ ರೆಸ್ಟೋರೆಂಟ್ ಇಷ್ಟೊಂದು ಡೆವಲಪ್ಮೆಂಟ್ ಆಗೋದಿಕ್ಕೆ ಕಾರಣನೇ ನೀನು, ಅದನ್ನ ಫಸ್ಟ್ ಒಪ್ಕೊಳ್ಳೋದಕ್ಕೆ ಅವ್ರಿಗೆ ಹೇಳು ಅಂತ ಶ್ರುತಿ ಹೇಳ್ತಾಳೆ. ನೋಡಮ್ಮ ಇದಕ್ಕೆ ನಾವೊಬ್ನೇ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ, ಇದ್ರಲ್ಲಿ ಅವ್ರ ವರ್ಕು ಇದೆ ಅಲ್ವಾ, ಒಟ್ನಲ್ಲಿ ಇದರಿಂದ ರೆಸ್ಟೋರೆಂಟ್ಗೆ ಒಳ್ಳೆ ಹೆಸರು ಬಂದ್ರೆ ನಮಗೂ ಖುಷಿನೇ ಅಲ್ವಾ, ಬಿಡಿ ಇದಕ್ಕೆ ಆರ್ಗ್ಯೂ ಮಾಡ್ಕೊಂಡು ನಿಂತಿದ್ದೀರಾ ಅಂತ ರವಿ ಹೇಳ್ಬೇಕಾದ್ರೆ ಇಲ್ಲ ರವಿ ಇದನ್ನ ನನ್ನಿಂದ ಸುಮ್ನೆ ಹಾಗೆ ಬಿಡೋದಕ್ಕಾಗೋದಿಲ್ಲ, ನಿನ್ ವ್ಯಾಲ್ಯೂ ಏನು ಅಂತ ಅವ್ರಿಗೂ ಅರ್ಥ ಆಗ್ಬೇಕು, ಒಬ್ಬ ಒಳ್ಳೆ ಓನರ್ ಆಗಿರೋದಕ್ಕೆ ಅವರು ಡಿಸರ್ವೇ ಇಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ನೀತುಗೆ ಆಶ್ಚರ್ಯ ಆಗತ್ತೆ. ಏನ್ ಹೇಳ್ತಾ ಇದೀಯ ಶ್ರುತಿ ಅಂತ ನೀತು ಕೇಳ್ಬೇಕಾದ್ರೆ ಹೌದು ಒಬ್ಬ ಒಳ್ಳೆ ಓನರ್ ಆದವನು ಅವ್ರ ಹತ್ರ ಕೆಲ್ಸ ಮಾಡೋರ್ಗೆ ಹೊಗಳ್ಬೇಕು, ಅವ್ರಿಗೆ ಅಂತ ಒಂದು ಐಡೆಂಟಿಟಿನ ಕೊಡ್ಬೇಕು, ನಿಮ್ಗೆ ಅದನ್ನೆಲ್ಲ ಕೊಡೋದಿಕ್ಕೆ ಗೊತ್ತಿಲ್ಲ ರವಿ, ನಡಿ ನಾವ್ ಹೊರಡೋಣ ಅಂತ ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ ಈಡಿಯಟ್ ತರ ಬಿಹೇವ್ ಮಾಡ್ಬೇಡ, ಎಲ್ರು ನೋಡ್ತಿದ್ದಾರೆ, ಈ ರೀತಿ ತಕ್ಷಣ ಬರೋದಕ್ಕಾಗೋದಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ ಏನ್ ರವಿ ನೀನು, ಅವ್ರು ನಿನ್ ಕೆಲ್ಸನ ಏನು ಇಲ್ಲ ಅನ್ನೋ ರೀತಿ ನೋಡ್ತಿದ್ದಾರೆ, ನೀನ್ ಹೇಗೆ ಇಲ್ಲಿ ಕೆಲ್ಸ ಮಾಡ್ಬೇಕು ಅಂತ ಅನ್ನಿಸ್ತಿದೆ, ನಿನಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನನ್ನಿಂದ ಕೆಲ್ಸ ಮಾಡೋದಕ್ಕಾಗೋದಿಲ್ಲ, ನಾನ್ ಹೋಗ್ತಾ ಇದ್ದೀನಿ ಅಂತ ಶ್ರುತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ರವಿ ಎಷ್ಟೇ ಕರೆದ್ರು ಶ್ರುತಿ ಅಲ್ಲಿ ನಿಂತ್ಕೊಳ್ಳೋದು ಇಲ್ಲ. ಯಾಕ್ ರವಿ ಶ್ರುತಿ ಈ ರೀತಿ ಮಾಡ್ತಿದ್ದಾಳೆ, ಸಕ್ಸಸ್ ಅಂದ್ಮೇಲೆ ಅದಕ್ಕೆ ಒಬ್ರೇ ಕಾರಣ ಆಗಿರಲ್ಲ ಅಂತ ನಾನ್ ಹೇಳಿದ್ದು ತಪ್ಪ ಅಂತ ನೀತು ಕೇಳ್ಬೇಕಾದ್ರೆ ಅದು ಹಾಗಲ್ಲ ನೀತು, ಸಾರಿ ಅವಳು ಯಾಕೆ ಈ ರೀತಿ ಮಾಡಿದ್ಲು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ರವಿ ಹೇಳ್ತಾನೆ. ಆಗ ನೀತು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ರವಿ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಕಾಫಿ ಕುಡಿತಾ ಶಾಂತಿ ಕುತ್ಕೊಂಡಿರ್ತಾಳೆ. ಅಲ್ಲಿಗೆ ಮನೋಜ ಬಂದು ಅಮ್ಮ ಇವತ್ತು ನಮ್ ಶೋರೂಮ್ ಅಲ್ಲಿ ವರ್ಕ್ ಮಾಡೋ ಒಂದು ಹುಡುಗಂದು ಮದ್ವೆ ಕಣಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ ಹೌದಾ ಹೋಗ್ಬಾರೋ ಅಂತ ಶಾಂತಿ ಹೇಳ್ತಾಳೆ. ಅದು ಹಾಗಲ್ಲಮ್ಮ ಅವನ್ಗೆ ರೋಹಿಣಿನೂ ಚೆನ್ನಾಗ್ ಗೊತ್ತು ಅಂತ ಮನೋಜ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಮೀನಾ ಮತ್ತೆ ಸೂರ್ಯ ಬಂದು ಏನ್ ಹೇಳ್ತಿದಾರೆ ಅಂತ ಕೇಳಿಸ್ಕೊತಿರ್ತಾರೆ. ಸರಿ ಅದಕ್ ನಾನೇನೋ ಮಾಡ್ಬೇಕು, ಅವಳಿಗೆ ಅಂಗಡಿಲಿ ಕೆಲ್ಸ ಮಾಡೋರ್ ಬಿಟ್ರೆ ಇನ್ಯಾರ್ ಗೊತ್ತಿದ್ದಾರೆ, ಕೋಟ್ಯಾಧಿಪತಿಗಳ ಗೊತ್ತಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದು ಹಾಗಲ್ಲಮ್ಮ, ಜೊತೆಗೆ ರೋಹಿಣಿನೂ ಕರ್ಕೊಂಡ್ ಹೋಗೋಣ ಅಂತ ಅನ್ಕೊಂಡೆ ಅದಕ್ಕೆ ಕೇಳಿದೆ ಅಂತ ಮನೋಜ ಹೇಳ್ಬೇಕಾದ್ರೆ ಓಹೋಹೋಹೋ ಏನು ಈ ಮಹಾರಾಣಿ ಬರ್ಲಿಲ್ಲ ಅಂದ್ರೆ ಅವನು ತಾಳಿ ಕಟ್ಟೋದೇ ಇಲ್ವಂತ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲಮ್ಮ, ಶೋರೂಮ್ ಓನರ್ ಆಗಿ ಗಂಡ ಹೆಂಡತಿ ಸಮೇತ ಹೋದ್ರೆ ಅಲ್ವೇ ನಾಮ ನಮ್ಗೂ ಮರ್ಯಾದೆ, ಅವನು ಇನ್ವಿಟೇಷನ್ ಕೊಡ್ಬೇಕಾದ್ರೇನೆ ಹೇಳ್ದ ಅಮ್ಮ ಇಬ್ರು ಜೊತೆಗೆ ಬರ್ಬೇಕು ಅಂತ. ಈಗ
ಓನರ್ ಅನ್ನೋ ರೀತಿಲಿ ನಾವಿಬ್ರು ಸೇರಿ ಹೋಗ್ಬೇಕಲ್ವಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್ ಸಾಕು ನಿಲ್ಸೋ, ಇವಳೇನು ನಿನ್ ಅಂಗಡಿ ಓನರಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ಫಸ್ಟ್ ಆಫ್ ಆಲ್ ಆ ಶೋರೂಮ್ಗೆ ನೀನ್ ಓನರೇ ಅಲ್ಲ ಕಣೋ, ಅಪ್ಪ ಓನರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೇ ನಿನ್ನತ್ರ ಯಾರೋ ಕೇಳಿದ್ರು ಅಂತ ಮನೋಜ ಹೇಳ್ತಾನೆ. ಮನೋಜ್, ಶೋರೂಮ್ಗೆ ಯಾವತ್ತಿದ್ರು ಅತ್ತೆನೇ ಓನರು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಶಾಂತಿ ಅದನ್ನ ಕೇಳಿ ಶಾಕ್ ಆಗ್ತಾಳೆ. ಸೂರ್ಯ ಮತ್ತೆ ಮೀನಾ ಇಬ್ರು ಆಶ್ಚರ್ಯದಿಂದ ರೋಹಿಣಿನೇ ನೋಡ್ತಿರ್ತಾರೆ. ನೋಡಿ ಮನೋಜ್, ಅತ್ತೆ ಇಲ್ಲ ಅಂದ್ರೆ ನೀವಿಲ್ಲ ಅಂದ್ರೆ ನಾನಿಲ್ಲ. ಅತ್ತೆ ಹೇಳಿದ್ ನಿಜ, ಶೋರೂಮ್ಗೆ ಓನರು ಅಂದ್ರೆ ನೀನು ಮತ್ತೆ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನ್ ಪೌಡ್ರ್ ಈ ರೇಂಜ್ ಡೈಲಾಗ್ ಹೊಡ್ದಲ್ಲಮ್ಮ ಅಂತ ಹೇಳ್ಕೊಂಡು ಸೂರ್ಯ ಹಾಡನ್ನ ಹೇಳ್ತಿರ್ತಾನೆ. ರೀ ನೀವ್ ಸುಮ್ನೆ ಇರ್ರಿ ಅಂತ ಮೀನಾ ಸೂರ್ಯನ ಸುಮ್ನೆ ಮಾಡ್ತಾಳೆ. ಏ ಮೀನಾ, ಏನೇ ನಿನ್ ಗಂಡ ಈ ರೀತಿ ಆಡ್ತಿದ್ದಾನಲ್ಲೇ, ಸುಮ್ನೆ ಇರೋದಕ್ಕೆ ಕೇಳೆ ಅಂತ ಶಾಂತಿ ಹೇಳಿದಾಗ, ರೀ ಅವರು ಶೋರೂಮ್ ಬಗ್ಗೆ ಏನೋ ಮಾತಾಡ್ತಿದ್ದಾರೆ, ನೀವ್ ಸುಮ್ನೆ ನಿಂತ್ಕೊಳ್ರಿ ಅಂತ ಮೀನಾ ಹೇಳ್ತಿರ್ತಾಳೆ. ಏಯ್ ಬಾರೆ ಇಲ್ಲಿ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೋಗಿ ಶಾಂತಿ ಮುಂದೆ ನಿಂತ್ಕೋತಾಳೆ. ಏನೇ ಬೆಣ್ಣೆ ಹಚ್ಚೋ ಕೆಲ್ಸ ಮಾಡ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನೀನೇನಾದ್ರೂ ಟೀಚರ್ ಏನೇ, ನಾನು ಹೇಳಿದೆಲ್ಲ ಸರಿ ತಪ್ಪು ಅಂತ ರೈಟ್ ಮಾರ್ಕ್ ಹಾಕಕ್ಕೆ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅಂತ ರೋಹಿಣಿ ತಲೆ ಆಡಿಸ್ತಾಳೆ. ಅಮ್ಮ ಇಬ್ರು ಬನ್ನಿ ಅಂತ ಅವ್ನ್ ಕರ್ದಿದ್ದಾನೆ, ಈಗ ನಾನೊಬ್ನೇ ಹೋದ್ರೆ ಯಾಕೆ ಏನು ಅಂತ ಕೇಳ್ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏಕೆ ನೀನೊಬ್ನೇ ಹೋದ್ರೆ ಆ ಮದ್ವೆ ನಡೆಯೋದಿಲ್ವಾ, ನಿನ್ನತ್ರ ತಾನೇ ಅವ್ನ್ ಕೆಲ್ಸ ಮಾಡ್ತಾ ಇರೋದು, ಅವ್ನ್ ಯಾಕೆ ನಿನ್ನ ಪ್ರಶ್ನೆ ಮಾಡ್ಬೇಕು ಅಂತ ಶಾಂತಿ ಹೇಳ್ದಾಗ, ಅದು ಹಂಗಲ್ಲಮ್ಮ, ಗಂಡ ಹೆಂಡತಿ ಅಂದ್ಮೇಲೆ ಅಂತ ಮನೋಜ ಹೇಳ್ಬೇಕಾದ್ರೆ, ಯಾರು ಇವಳು ನಿನಗೆ ಹೆಂಡ್ತಿನಾ, ಸುಳ್ಳು ಹೇಳಿ ಅಲ್ವೇನೋ ಇವಳು ನಿನ್ನ ಮದ್ವೆ ಮಾಡ್ಕೊಂಡಿರೋದು ಅಂತ ಶಾಂತಿ ಹೇಳಿದಾಗ ಮನೋಜ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಲೇ ಪೆಂಗ್ಯ, ನೀನು ಹಿಂಗೇ ಕುತ್ಕೊಂಡು ಮಾತಾಡ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಸುಮ್ನೆ ಇದ್ದೆ ಅಂತಂದ್ರೆ ಅಷ್ಟೊತ್ಯ ಹುಡುಗ ಮದ್ವೆ ಮಾಡ್ಕೊಂಡು ಹನಿಮೂನ್ಗೆ ಹೊರಟಾಯ್ತು ಅನ್ಕೊಣೋ. ಸುಮ್ನೆ ನಾನ್ ಹೇಳ್ದಂಗ್ ಕೇಳೋ ಅಪ್ನೆ, ಮದ್ವೆ ಮಾಡ್ಕೊಂಡು ಆ ಹುಡುಗಿ ಜೊತೆ ಮನೆಗ್ ಬರೋದಕ್ಕೆ ಕೇಳು. ಪಾರ್ಲರು ಮತ್ತೆ ಈ ಸಕ್ಕರೆ ಅಮ್ಮನವ್ರು ಇಬ್ರು ಸೇರಿ ಅಡಿಗೆ ಮಾಡಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಲಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ನಿನ್ ಹತ್ರ ಯಾರಾದ್ರೂ ಐಡಿಯಾ ಕೇಳಿದ್ರೇನಾ, ಅದೆಲ್ಲ ಏನು ಬೇಕಾಗಿಲ್ಲ. ಲೋ ಮನೋಜ, ನಾನ್ ಹೇಳೋವರ್ಗು ಈ ಮನೆಯಿಂದ ನೀನು ಯಾರನ್ನು ಆಚೆ ಕರ್ಕೊಂಡು ಹೋಗ್ಕೂಡ್ದು, ಬೇಕಿದ್ರೆ ಅವನ್ ಮದ್ವೆಗೆ ನೀನ್ ಒಬ್ನೇ ಹೋಗ್ಬಾ ಅಂತ ಶಾಂತಿ ಹೇಳಿದಾಗ ಮನೋಜ ಯೋಚನೆ ಮಾಡ್ತಿರ್ತಾನೆ. ಏಯ್ ಏನೋ ಯೋಚನೆ ಮಾಡ್ತಿದ್ಯಾ, ಹೇಳಿದ್ ಕೇಳಿಸ್ಲಿಲ್ವಾ ಅಂತ ಶಾಂತಿ ಹೇಳಿದಾಗ, ಸರಿ ಅಮ್ಮ ನೀನ್ ಹೇಳ್ದಂಗೆ ನಾನು ಒಬ್ನೇ ಹೋಗ್ ಬರ್ತೀನಿ ಅಂತ ಮನೋಜ ಅಲ್ಲಿಂದ ಹೊರಡ್ತಿರ್ತಾನೆ. ಏಯ್ ನೀನೇನೇ ಇಲ್ಲಿ ನಿಂತ್ಕೊಂಡಿದ್ಯಾ, ಹೋಗೆ, ನನ್ಗೆ ಮಾತಾಡಿ ಗಂಟ್ಲು ನೋಯ್ತಿದೆ, ಹೋಗಿ ಬಿಸ್ನೀರ್ ತಗೊಂಡ್ ಬಾ ಅಂತ ಶಾಂತಿ ರೋಹಿಣಿಗೆ ಹೇಳ್ಬೇಕಾದ್ರೆ, ಹೌದು ಬಿಸ್ನೀರ್ನ ಕುಡಿಬೇಕು, ಇಲ್ಲಾಂದ್ರೆ ಗಂಟ್ಲು ಇಷ್ಟೊತ್ತು ಮಾತಾಡಿದ್ದೆಲ್ಲ ನೋವೆಲ್ಲ ಹೋಗ್ಬೇಕಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದೌದು, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ನೀನ್ ಕೆಲ್ಸ ನೋಡ್ಕೊ ಹೋಗು ಅಂತ ಹೇಳಿ ಶಾಂತಿ ರೂಮಿಗೆ ಹೋಗ್ತಾಳೆ. ರೋಹಿಣಿ ಮನೋಜನ್ನೇ ನೋಡ್ತಿರ್ತಾಳೆ. ಇಬ್ರು ಕಣ್ಸಲ್ನಲ್ಲೇ ಮಾತಾಡ್ಕೊಳ್ತಿರೋದನ್ನ ಸೂರ್ಯ ಮತ್ತೆ ಮೀನಾ ನೋಡ್ತಾರೆ. ಏನಮ್ಮ ಮೀನಮ್ಮ, ಮೊದ್ಲು ನೀನೊಬ್ಳಿಗೆ ಕೆಲ್ಸಕ್ಕೆ ಅಂತ ಕರೀತಿದ್ರು, ಈಗ ಇಬ್ಬಿಬ್ರು ಕೆಲ್ಸ ಕೊಡ್ತಾವ್ರಲ್ಲಮ್ಮ, ನಿನಗ್ ಕೆಲ್ಸ ಕಡಿಮೆ ಆಯ್ತು ಬಿಡು ಅಂತ ಸೂರ್ಯ ಹೇಳ್ತಾ ಮನೋಜ ಅಲ್ಲೇ ನಿಂತ್ಕೊಂಡಿರೋದನ್ನ ನೋಡಿ, ಲೋ ಅಣ್ಣ ಏನೋ ಇಲ್ಲೇ ನಿಂತ್ಕೊಂಡಿದ್ಯಾ, ಹೋಗೋ ಮದ್ವೆಗ್ ಹೋಗೋ, ಟೈಮ್ ಆಗೋಗುತ್ತೆ. ನೀನಂತೂ ಸಕ್ಕರೆ ಮಾತನ್ನ ತೆಗ್ಲಾಕೋದಿಲ್ಲ, ಆದ್ರೆ ನಾನು ನಿನ್ ಜಾಗದಲ್ಲಿ ಇದ್ದಿದ್ರಂತೂ ನಾನು ಹೆಂಡ್ತಿನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಏನಾದ್ರು ಮಾತ್ ಕೊಟ್ಟಿದ್ರೆ ಅದ್ ಎಷ್ಟೇ ಜನ ಯಾರೇ ಬಂದ್ ತಡೆದ್ರು ನಾನು ನಿಲ್ತಾ ಇರ್ಲಿಲ್ಲ ಕಣೋ, ಅವಳನ್ನ ಕರ್ಕೊಂಡೋಗೇ ಹೋಗ್ತಿದ್ದೆ. ಆದ್ರೆ ನಿನ್ನಂಗೆ ದಡ್ಡ ಅಲ್ಲ ನಾನು, ಹೇಳೋವರ್ಗು ಕಾಯ್ಕೊಂಡು ನಿಂತರ ನಾನ್ ಕುತ್ಕೋತಿರ್ಲಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ಕೋಪ ಮಾಡ್ಕೊಂಡು ಹೊರಟೋಗ್ತಾನೆ. ರೀ ಏನ್ರಿ ಇದು, ಒಂದ್ ಫಂಕ್ಷನ್ ಅಂದ್ಮೇಲೆ ಗಂಡ ಹೆಂಡತಿ ಜೊತೆಗ್ ಹೋದ್ರೇನೆ ಅಲ್ವೇನ್ರಿ, ಅದಕ್ಕೂ ಬಿಡ್ತಿಲ್ವಲ್ರಿ ಅತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಮ್ಮ ನಾವೇನ್ ಮಾಡಕ್ಕಾಗತ್ತೆ, ಎಷ್ಟೇ ಆದ್ರೂ ಈ ಪೆಂಗ್ಯ ಅವರು ಸಕ್ಕರೆ ಮಾತನ್ನ ಮೀರೋದಿಲ್ಲ, ನಾವ್ ಹೇಳಿದ್ರು ವೇಸ್ಟ್ ಕಣಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೂ ಅತ್ತೆ ಮಾಡ್ತಿರೋದು ಸರಿ ಇಲ್ಲ ರೀ, ರೋಹಿಣಿ ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾರು ಅವಳ, ಏ ನೀನಮ್ಮ ನನ್ ಕಾರ್ ಬ್ರೇಕ್ ವೈರು ಕಟ್ ಆಗಿರೋದಿಕ್ಕೆ ನನ್ಗೆ ಆ ಪೌಡ್ರ್ ಮೇಲೆನೆ ಕಣೆ ಡೌಟು, ದೊಡ್ಡ ಕೇಡಿ ಕಣೆ ಅವಳನ್ ಯಾಕೆ ಪಾಪ ಅಂತ್ಯಾ, ಯಾವತ್ತಾದ್ರೂ ಅದ್ರ ವಿಷಯ ಗೊತ್ತಾಗ್ಲಿ, ಆಗಿದೆ ಅವಳಿಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಬಿಡಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಅಮ್ಮ ಸ್ವಲ್ಪ ಹೂ ಕೇಳಿದ್ರು ಅದನ್ನ ಕೊಟ್ಟು ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರೋಹಿಣಿ ಸಂತುಗೆ ಕಾಲ್ ಮಾಡಿ ಒಂದ್ ಜಾಗಕ್ಕೆ ಬರೋದಿಕ್ಕೆ ಹೇಳಿರ್ತಾಳೆ. ಅಲ್ಲಿಗೆ ಸಂತು ಬಂದಾಗ, ರೋಹಿಣಿ ಅವರೇ ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಿದ್ರ ಅಂತ ಸಂತು ಕೇಳಿದಾಗ, ಇಲ್ಲ ಇವಾಗ ತಾನೇ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಪೂಜಾ ನಿಮ್ ಬಗ್ಗೆ ಹೇಳಿದ್ರು, ದುಡ್ಡು ಬೇಕು ಅಂತ, ತಗೊಳ್ಳಿ ಇದ್ರಲ್ಲಿ 1 ಲಕ್ಷ ಇದೆ ಅಂತ ಹೇಳಿ ಸಂತು ದುಡ್ಡನ್ನ ಕೊಡ್ತಾನೆ. ತುಂಬಾ ಥ್ಯಾಂಕ್ಸ್ ಅಂತ ರೋಹಿಣಿ
ರೋಹಿಣಿ ಹೇಳ್ತಾಳೆ, ಪರವಾಗಿಲ್ಲ ರೋಹಿಣಿ ಅವರೇ, ನಿಮ್ ಬಗ್ಗೆ ಪೂಜಾ ತುಂಬಾ ಹೇಳಿದಾಳೆ. ಅವಳು ನಿಮ್ಮನ್ನ ಸಿಸ್ಟರ್ ತರ ಅಂತ ಹೇಳ್ತಾಳೆ. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅಲ್ವಾ, ನಿಮ್ಮಿಂದ ಯಾವಾಗ ಆಗುತ್ತೋ ಅವಾಗ ಕೊಡಿ, ಅಷ್ಟ್ ಸಾಕು ನನಗೆ. ಕರೆಕ್ಟ್ ಆಗಿದ್ಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಅಂತ ಸಂತು ಹೇಳಿದಾಗ, ಇಲ್ಲ ಕರೆಕ್ಟ್ ಆಗೇ ಇರುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನೋಡಿ, ನನ್ಗೆ ಮತ್ತೆ ಪೂಜೆಗೆ ಮದ್ವೆ ಆಗ್ಬೇಕಾದ್ರೆ ನೀವೇ ನಿಂತು ಮದ್ವೆ ಮಾಡಿಸ್ಬೇಕು ಅಂತ ಸಂತು ಹೇಳ್ಬೇಕಾದ್ರೆ ನಾನ್ ಬರ್ದೇ ಇದ್ರೆ ಮದ್ವೆ ನಡೆಯತ್ತಾ? ಅವಳೇ ಹೇಳಿದ್ಲಲ್ಲ, ನಾನ್ ಅವಳಿಗೆ ಸಿಸ್ಟರ್ ತರ ಅಂತ. ಖಂಡಿತವಾಗ್ಲು ನಾನು ಅವಳ ಮದ್ವೆನ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀನಿ ಅಂತ ರೋಹಿಣಿ ಹೇಳ್ದಾಗ ತುಂಬಾ ಖುಷಿ ಆಯ್ತು. ನಾನು ಇನ್ ಬರ್ತೀನಿ ಅಂತ ಹೇಳಿ ಸಂತು ಅಲ್ಲಿಂದ ಹೊರಡ್ತಾನೆ. ರೋಹಿಣಿ ದುಡ್ಡು ಸಿಕ್ಕಿದ ತಕ್ಷಣನೇ ಆ ದುಡ್ಡನ್ನ ತಗೊಂಡೋಗಿ ಕಾಗೆ ಸುಬ್ಬಂಗೆ ಅಂತ ಕೊಡಕ್ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿ ದಿನೇಶ ಇರ್ತಾನೆ. ಕಾಗೆ ಸುಬ್ಬನ್ ಚೇಲ ಬಂದು ರೋಹಿಣಿ ಬಂದಿರೋದನ್ನ ಹೇಳಿದಾಗ ದಿನೇಶ ಹೋಗಿ ಬೇರೆ ರೂಮಲ್ಲಿ ಬಚ್ಚಿಟ್ಕೋತಾನೆ. ರೋಹಿಣಿ ದುಡ್ಡನ್ನ ತಗೊಂಡ್ ಬಂದು ಕಾಗೆ ಸುಬ್ಬಂಗೆ ಕೊಟ್ಟಾಗ, ಪರವಾಗಿಲ್ಲ ರೋಹಿಣಿ, ನಾನೇನೋ ಅಂತ ಅನ್ಕೊಂಡಿದ್ದೆ, ಬೇಗನೆ ರೆಡಿ ಮಾಡ್ಬಿಟ್ಟಿದ್ರ ದುಡ್ಡನ್ನ ಅಂತ ಹೇಳಿ ದುಡ್ಡನ್ನ ಚೆಕ್ ಮಾಡ್ಕೊಂಡು ಚೈನ್ ಇರೋ ಬಾಕ್ಸ್ ನ ರೋಹಿಣಿಗೆ ಕೊಡ್ತಾನೆ. ಇದು ಒರಿಜಿನಲ್ ತಾನೆ ಅಂತ ರೋಹಿಣಿ ಚೈನ್ ನ ಚೆಕ್ ಮಾಡಿ ಕೇಳಿದಾಗ, ಏನ್ ರೋಹಿಣಿ ಅವ್ರೆ, ನನ್ ಮೇಲೆ ಅನುಮಾನನಾ? ನಾನ್ ನಿಮ್ಗೆ ಮೋಸ ಮಾಡ್ತೀನ ಅಂತ ಕಾಗೆ ಸುಬ್ಬ ಹೇಳ್ಬೇಕಾದ್ರೆ ಏನ್ ಮಾಡೋದು? ಇವಾಗ ನಾನು ಯಾರನ್ನು ನಂಬೋರ್ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನೀವ್ ನಮ್ಮನ್ನ ನಂಬೋದು, ಯಾಕಂದ್ರೆ ನಮ್ಮಂತವ್ರ ಹತ್ರ ಯಾವಾಗ್ಲೂ ಒರಿಜಿನಲ್ಲೇ ಇರುತ್ತೆ, ಭಯ ಪಡ್ಬೇಡಿ. ಕೆಲವು ಸಲಿ ನಾವ್ ತಗೊಳ್ಳೋ ಐಟಮು ಒರಿಜಿನಲ್ ಇಲ್ವಾ ಅಂತ ಡೌಟ್ ಬರ್ಬೋದು, ಆದ್ರೆ ನನ್ನ ಹತ್ರ ಇರೋ ವಸ್ತುಗಳು ಎಲ್ಲ ಒರಿಜಿನಲ್ಲೇ ಇರುತ್ತೆ. ನೀವು ನನ್ಗೆ ಹೆಲ್ಪ್ ಮಾಡಿದೀರಾ, ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಈ ರೀತಿ ನಿಮ್ಗೆ ಸಹಾಯ ಮಾಡ್ತಾ ಇದೀನಿ ಅಂತ ಕಾಗೆ ಸುಬ್ಬ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ರೋಹಿಣಿ ಚೈನ್ ನ ಒಳಗಡೆ ಎತ್ತಿಟ್ಕೊಂಡು, ಸೂರ್ಯನ್ಗೆ ಆಲ್ರೆಡಿ ತನ್ ಕಾರ್ ಕೀನ ನಾನೇ ಕೊಟ್ಟಿದ್ದೀನಿ ಅನ್ನೋ ಡೌಟ್ ಬಂದಿದೆ ನನ್ ಮೇಲೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಾ, ಹೇಗ್ ಡೌಟ್ ಬಂತು ಅಂತ ಕಾಗೆ ಸುಬ್ಬ ಕೇಳಿದಾಗ, ಮನೇಲಿ ಯಾರ್ ಹೆಲ್ಪು ಇಲ್ಲ ಅಂತ ಅಂದ್ರೆ ಕಾರ್ ಕೀನ ಆಚೆ ಕಡೆಯವ್ರಿಗೆ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ, ಈ ಮನೆಯಿಂದನೇ ಯಾರೋ ಕಾರ್ ಕೀನ ಕೊಟ್ಟಿದ್ದಾರೆ ಅಂತ ಸೂರ್ಯನ್ಗೆ ಡೌಟ್ ಬಂದಿದೆ. ಅದು ಅಲ್ದೆ ನನಗೂ ಆ ಸೂರ್ಯನ್ಗೂ ಮೊದ್ಲಿಂದನೂ ಆಗೋದಿಲ್ಲ, ಅದಕ್ಕೆ ಅವನ್ಗೆ ನನ್ ಮೇಲೆ ಡೌಟ್ ಇದೆ. ಸಪೋಸ್ ನೀವೇನಾದ್ರೂ ಆ ಸೂರ್ಯನ್ ಕೆಲ್ ಸಿಕ್ಕಾಕೊಂಡ್ರೆ ನಾನೇ ಆ ಕಾರ್ ಕೀ ಕೊಟ್ಟೆ ಅಂತ ದಯವಿಟ್ಟು ಬಾಯ್ ಬಿಡ್ಬೇಡಿ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ರೋಹಿಣಿ ಅವರೇ, ನಾನ್ ಆ ರೀತಿ ನಿಮ್ ಬಗ್ಗೆ ಹೇಳ್ತೀನ? ಅವ್ನ್ ಫೋನ್ ಇಂದ ಆ ಮಂಜನ್ ವಿಡಿಯೋನ ನೀವೇ ನನಗ್ ಕಳಿಸಿದ್ದು, ಅದನ್ನೇನಾದ್ರೂ ನಾನು ಹೇಳದ್ನ? ಇಲ್ವಲ್ಲ. ನಮ್ ಫೀಲ್ಡ್ ಅಲ್ಲಿ ಈ ಬಾಂಡ್ ಪೇಪರ್, ಸೈನ್, ಸಿಗ್ನೇಚರ್ ಅವೆಲ್ಲ ಅವಶ್ಯಕತೆ ಇಲ್ಲ, ಬರೀ ನಾಲ್ಗೆ ಶುದ್ಧವಾಗಿರ್ಬೇಕು. ನನಗೋಸ್ಕರ ನೀವ್ ಹೆಲ್ಪ್ ಮಾಡಿದೀರಾ, ನಾನ್ ಯಾಕೆ ನಿಮ್ಮನ್ ಸಿಕ್ಕಾಕ್ಸ್ಲಿ? ಖಂಡಿತವಾಗ್ಲೂ ಸಿಕ್ಕಾಕ್ಸೋದಿಲ್ಲ, ನೀವು ಭಯ ಪಡ್ಬೇಡಿ ಅಂತ ಕಾಗೆ ಸುಬ್ಬ ಹೇಳಿದಾಗ, ಸರಿ ಆಯ್ತು ನಾನ್ ಬರ್ತೀನಿ ಅಂತ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಅಷ್ಟರಲ್ಲಿ ದಿನೇಶ್ ಆಚೆಗೆ ಬಂದು, ಪರವಾಗಿಲ್ಲ ಸುಬ್ಬ, ಹೇಳ್ದಂಗೆ 1 ಲಕ್ಷ ತರಿಸ್ಬಿಟ್ಟಿದ್ಯಾ? ನಾನ್ ಅವಳನ್ನ ಹೆದರ್ಸಿ ಹೇಗಾದ್ರೂ ಮಾಡಿ 1 ಲಕ್ಷ ತಗೊಳ್ಳೋಣ ಅಂತ ಅನ್ಕೊಂಡೆ, ಆದ್ರೆ ನೀನು ಇಷ್ಟೊಂದ್ ಈಸಿಯಾಗಿ ಕೆಲ್ಸ ಮುಗಿಸ್ಬಿಟ್ಟಲ್ಲ. ಅವಾಗ ನಾನ್ ಕೇಳಿದಕ್ಕೆ ದುಡ್ಡಿಲ್ಲ ಅಂದ್ಲು, ಈಗ ನೋಡು ಟಕ್ಕಂದ ದುಡ್ಡು ತಂದು ಕೊಟ್ಬಿಟ್ಟಿದಾಳೆ ಅಂತ ದಿನೇಶ ಹೇಳ್ಬೇಕಾದ್ರೆ, ಆದ್ರೆ ನನ್ ಬರೀ ಬಾಯಿ ಮಾತಲ್ಲಿ ಕೊಟ್ಟಿಲ್ಲ, ಅವಳು ಒಡವೆ ಕೊಟ್ಟೆ, ಅದಕ್ಕೆ ಅವಳು ದುಡ್ಡು ಕೊಟ್ಟಿದ್ದಾಳೆ. ನೀನ್ ಸುಮ್ನೆ ಬರೀ ಮಾತಲ್ಲಿ ಕೇಳಿದ್ರೆ ಅದು ಇದು ಅಂತ ಹೇಳಿ ನಿನ್ಗೆ ಯಾಮಾರ್ಸೋದಕ್ ನೋಡ್ತಾಳೆ. ಯಾರ ಹತ್ರ ಹೇಗ್ ದುಡ್ಡು ವಸೂಲಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇನ್ಮೇಲೆ ನನ್ಗೆ ಲಕ್ಷ ತಂದು ಕೊಡ್ತಾನೆ ಇರ್ತಾಳೆ, ನೋಡ್ತಾ ಇರು ಅಂತ ಕಾಗೆ ಸುಬ್ಬ ಹೇಳ್ಬೇಕಾದ್ರೆ, ಸುಬ್ಬ ಹಾಗಾದ್ರೆ ನನಗೂ ಸ್ವಲ್ಪ ಖರ್ಚಿಗೆ ಏನಾದ್ರು ಕೊಡ್ತೀಯಾ ಅಂತ ದಿನೇಶ ಕೇಳಿದಾಗ, ಅದ್ರಲ್ಲೆಲ್ಲ ಕರೆಕ್ಟ್ ಆಗಿರ್ತೀಯಲ್ವಾ ಅಂತ ಹೇಳಿ ಕಾಗೆ ಸುಬ್ಬ ಅದರಿಂದ ಸ್ವಲ್ಪ ಅಮೌಂಟ್ ನ ದಿನೇಶನ್ಗೆ ಕೊಡ್ತಾನೆ. ಸರಿ ಅಂತ ಹೇಳಿ ದಿನೇಶ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಶ್ರುತಿ ಬೆಳಗ್ಗೆನೆ ಡಬ್ಬಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಏನ್ ಶ್ರುತಿ, ಬೆಳಗ್ಗೆನೆ ಹೊರಟೋಗ್ಬಿಟ್ಟಿದ್ದೆ 6 ಗಂಟೆಗೆ, ಏನ್ ವಿಷಯ ಅಂತ ರವಿ ಕೇಳಿದಾಗ, ಹೌದು ರವಿ, ಎಮರ್ಜೆನ್ಸಿ ಅಂತ ಕರೆದ್ರು, ಅದಕ್ಕೆ ಡಬ್ಬಿಂಗ್ ಹೋಗಿದ್ದೆ, ಇನ್ಮೇಲೆ ಏನಿದ್ರು ಸಾಯಂಕಾಲ ಮಾತ್ರನೇ. ಹೌದು, ನೀನ್ ಎಲ್ಲಿಗೆ ರೆಡಿ ಆಗ್ತಿದ್ಯಾ ಅಂತ ಶ್ರುತಿ ಕೇಳಿದಾಗ, ಇನ್ನೆಲ್ಗೆ? ಕೆಲ್ಸಕ್ಕೆ ಅಂತ ರವಿ ಹೇಳ್ತಾನೆ. ಓ, ಹಾಗಾದ್ರೆ ನೀನು ರೆಸ್ಟೋರೆಂಟ್ ಹೋಗ್ತಿದ್ಯಾ ಅಂತ ಶ್ರುತಿ ಹೇಳಿದಾಗ, ಬೇರೆಲ್ ಹೋಗ್ಬೇಕು ಅಂತ ರವಿ ಕೇಳ್ತಾನೆ. ಇನ್ಮೇಲೆ ನೀನು ಅಲ್ಲಿ ಹೋಗ್ಬೇಡ ಅಂತ ಹೇಳಿದೆ ಅಲ್ವಾ, ಇನ್ನು ರಿಸೈನ್ ಮಾಡಿಲ್ವಾ ನೀನು ಅಂತ ಶ್ರುತಿ ಕೋಪ ಮಾಡ್ಕೊಂಡಾಗ, ನೋಡು ಶ್ರುತಿ, ಡೈಲಿ ನಿನ್ಗೆ ಯಾವ್ಯಾವ ರೀತಿ ಮೂಡ್ ಚೇಂಜ್ ಆಗುತ್ತೋ ಅದೇ ರೀತಿ ನೀನ್ ಮಾತಾಡ್ತೀಯ, ನಾನ್ ಅದನ್ನ ಮಾಡ್ಬೇಕಾ ಅಂತ ರವಿ ಕೇಳಿದಾಗ, ನಾನ್ ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ವಾ ರವಿ? ಯಾಕ್ ರವಿ ಈ ರೀತಿ ಮಾಡ್ತೀಯಾ? ಆ ವರ್ಕ್ ನ ಬಿಟ್ಬಿಡು ಅಂತ ಹೇಳಿಲ್ವಾ ಅಂತ ಶ್ರುತಿ ಹೇಳಿದಾಗ, ನೋಡು ಶ್ರುತಿ, ನಾನು ನೆನ್ನೆನೆ ಅದಕ್ಕೆ ಎಕ್ಸ್ಪ್ಲನೇಷನ್ ಹೇಳಿದೀನಿ, ನೀನ್ ಇನ್ನೂ ಆ ಮೂಡಿಂದ ಆಚೆಗ್ ಬಂದಿಲ್ವಾ ಅಂತ ರವಿ ಕೇಳಿದಾಗ, ಈಡಿಯಟ್ ತರ ಮಾತಾಡ್ಬೇಡ ರವಿ, ಆ ನೀತು
ನಿನಗೆ ಯಾವ್ದೇ ರೀತಿ ಬೆಲೆ ಕೊಡ್ತಿಲ್ಲ. ನಿನಗೆ ಅದು ಅರ್ಥ ಆಗ್ತಿಲ್ವಾ? ನೀನಲ್ಲಿ ಬರೀ ವರ್ಕರ್ ಮಾತ್ರ, ನಿನಗೆ ಯಾವ್ದೇ ರೀತಿ ಬೆಲೆ ಕೊಡೋದಿಲ್ಲ ಅವಳು ಅಂತ ಶ್ರುತಿ ಹೇಳ್ಬೇಕಾದ್ರೆ ಲೂಸ್ ತರ ಮಾತಾಡ್ಬೇಡ ಶ್ರುತಿ. ನಾನು ಅಲ್ಲಿ ಒಬ್ಬ ಶೆಫ್, ನನಗೆ ಅಂತ ಅಲ್ಲಿ ಮರ್ಯಾದೆ ಯಾವಾಗ್ಲೂ ಸಿಗುತ್ತೆ ಅಂತ ರವಿ ಹೇಳ್ಬೇಕಾದ್ರೆ, ರವಿ ಅದು ನಿನ್ ಇಮ್ಯಾಜಿನೇಷನ್ ಅಷ್ಟೇ. ನಿನ್ ಮೇಲೆ ಅವ್ರಿಗೆ ಸ್ವಲ್ಪನೂ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ. ನಿನ್ನಿಂದಾನೇ ಆ ರೆಸ್ಟೋರೆಂಟ್ ಓಡ್ತಿರೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ನಿಂದಾನೇ ಎಲ್ಲ, ನಾನ್ ಮಾಡ್ಲಿಲ್ಲ ಅಂದ್ರೆ ನೀವೇನು ಇಲ್ಲ ಅನ್ನೋ ರೀತಿ ಮಾತಾಡ್ತಾಳೆ. ನೀನು ರಿಸೈನ್ ಮಾಡಿದ್ರೇನೆ ಅವಳಿಗೆ ಇದೆಲ್ಲ ಅರ್ಥ ಆಗೋದು. ಈ ತುಂಬಾ ಓನರ್ಗಳು ಪ್ರಾಫಿಟ್ ಮತ್ತೆ ಹೆಸರು ಮಾಡ್ತಿರೋದು ಯಾವ್ದಕ್ಕೋಸ್ಕರ ಗೊತ್ತಾ? ನಿನ್ ತರ ಕೆಲ್ಸ ಮಾಡೋರು ಏನು ಕೇಳದೆ ಅವ್ರ ಪಾಡ್ಗೆ ಅವ್ರು ಕೆಲ್ಸ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ, ಅದರಿಂದಾಗಿ. ನೀನ್ ಹೀಗೆ ಇದ್ದೆ ಅಂದ್ರೆ ಕೊನೆವರೆಗೂ ನಿನ್ಗೆ ಯಾವ್ದೇ ರೀತಿ ರೆಕಗ್ನೈಸೇಷನ್ ಸಿಗೋದಿಲ್ಲ. ಆದ್ರೆ ನಿಮ್ ಬಾಸ್ ಮಾತ್ರ ಸಕ್ಸಸ್ ಆಗಿ ಹೋಗ್ತಾನೆ ಇರ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡು ಶ್ರುತಿ, ಸುಮ್ನೆ ನೀತು ಜೊತೆ ಜಗಳ ಮಾಡ್ಕೊಳ್ಳೋ ಸರಿ ಇಲ್ಲ. ಅವಳು ಓನರು, ಅವರು ಇನ್ವೆಸ್ಟ್ ಮಾಡಿ ಅವ್ರ ರೆಸ್ಟೋರೆಂಟ್ ನ ಹೇಗ್ ಮುಂದುವರ್ಸ್ಕೊಂಡ್ ಹೋಗ್ಬೇಕು ಅಂತ ಐಡಿಯಾಗಳೆಲ್ಲ ಮಾಡ್ತಿರ್ತಾರೆ. ಸೊ ಆ ಸಕ್ಸಸ್ಗೆ ಅವರೇ ಅಲ್ವಾ ಕಾರಣ ಅಂತ ರವಿ ಹೇಳ್ಬೇಕಾದ್ರೆ, ಹೋಗೋ ಲೂಸು, ನಿನ್ ತರ ಒಳ್ಳೆ ಶೆಫ್, ಒಳ್ಳೆ ವೇಟರ್ಗಳು ಇಲ್ಲ ಅಂತಂದ್ರೆ ದುಡ್ಡಿಟ್ಕೊಂಡು ಅವ್ರೇನೋ ಮಾಡ್ತಾರೆ. ಬರೀ ಬಿಲ್ಡಿಂಗ್ ಕಟ್ಕೊಂಡು ಸುಮ್ನೆ ಕುತ್ಕೋಬೇಕಾಗತ್ತೆ ಕೈ ಕಟ್ಕೊಂಡು. ಅದ್ ಯಾಕೋ ನಿನ್ಗೆ ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಈಗ ನಾನ್ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ ಅಂತ ರವಿ ಕೇಳ್ತಾನೆ. ಆ ಕೆಲ್ಸಕ್ಕೆ ರಿಸೈನ್ ಮಾಡು ಅಂತ ಶ್ರುತಿ ಹೇಳ್ದಾಗ, ರಿಸೈನ್ ಮಾಡಿ ಮನೇಲಿ ಕುತ್ಕೋಬೇಕಾ ಅಂತ ರವಿ ಕೇಳ್ತಾನೆ. ನೀನ್ ಯಾಕೆ ಸುಮ್ನೆ ಇರ್ಬೇಕು, ನಾವು ರೆಸ್ಟೋರೆಂಟ್ ನ ಓಪನ್ ಮಾಡೋಣ, ಅದೇ ಅಲ್ವಾ ನಮ್ ಫ್ಯೂಚರ್ ಪ್ಲಾನ್ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹ್ಞೂ ಅನ್ಕೊಂಡಿದ ತಕ್ಷಣ ಎಲ್ಲ ಮಾಡೋದಕ್ಕಾಗೋದಿಲ್ಲ ಶ್ರುತಿ, ನಮ್ಗೆ ಇನ್ನು ತುಂಬಾ ಟೈಮ್ ಇದೆ. ಸಮಾಧಾನವಾಗಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ಬೇಕು. ನಾನ್ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರೋದು ಅಂತ ರವಿ ಹೇಳ್ಬೇಕಾದ್ರೆ, ನೋಡ್ ರವಿ, ನೀನು ಆ ಕೆಲ್ಸ ಬಿಟ್ರೇನೆ ಆ ನೀತುಗೆ ನಿನ್ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡು ಶ್ರುತಿ, ನಾನೊಬ್ಬ ಶೆಫ್, ಇದೆಲ್ಲ ನನ್ಗೆ ಏನು ಅನ್ಸೋದಿಲ್ಲ. ಅವರು ಓನರ್ ಆಗಿ ಆ ರೀತಿ ಹೇಳಿದ್ದಾರೆ. ಇವಾಗ ನಾನಲ್ಲಿ ಕೆಲ್ಸ ಮಾಡದೆ ಆದ್ರೂ ಬೇರೊಬ್ರು ಶೆಫ್ ಬಂದು ಅಲ್ಲಿ ಕೆಲ್ಸ ಮಾಡೇ ಮಾಡ್ತಾರೆ ಅಂತ ರವಿ ಹೇಳ್ಬೇಕಾದ್ರೆ, ಬದ್ಲಾಯಿಸ್ಲಿ, ಅವಾಗ್ಲೇ ಅವ್ರಿಗೆ ನಿನ್ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಖಂಡಿತ ಹೊಸದಾಗ್ ಬರೋ ಶೆಫ್ ನಿನ್ನಷ್ಟು ಮಟ್ಟಿಗೆ ಕುಕಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಗ ರೆಸ್ಟೋರೆಂಟ್ಗೆ ಯಾವ ಕಸ್ಟಮರು ಬರೋದಿಲ್ಲ. ಆಗ್ಲೇ ಆ ನೀತಿಗೆ ನಿನ್ ಬಗ್ಗೆ ಅರ್ಥ ಆಗೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡು ಶ್ರುತಿ, ನೀನ್ ಅನ್ಕೊಂಡಂಗೆಲ್ಲ ನಾನು ಕೆಲ್ಸ ಬಿಟ್ಟು ಬರೋದಕ್ಕಾಗೋದಿಲ್ಲ. ಅದು ಅಲ್ದೆ ರಿಸೈನ್ ಮಾಡೋದಕ್ಕೆ ಪ್ರಾಪರ್ ರೀಸನ್ ಕೊಡ್ಬೇಕು ಅಂತ ರವಿ ಹೇಳ್ಬೇಕಾದ್ರೆ, ಏನ್ ರವಿ ನೀನು ನಿನ್ ವರ್ಕ್ ನ ಅವಳು ಕಿವಿಗೆ ಹಾಕೋತಾ ಇಲ್ಲ, ಅದು ನಿನ್ಗೆ ಇನ್ಸರ್ಟ್ ಮಾಡೋ ರೀತಿ ಅನ್ನಿಸ್ತಿಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇಲ್ಲ, ಅದು ಅವ್ರ ರೆಸ್ಟೋರೆಂಟ್, ಅವ್ರ ಸಕ್ಸಸ್ ಕ್ರೆಡಿಟ್ ನನಗ್ ಬೇಕಾಗಿಲ್ಲ. ನಾನು ಕುಕಿಂಗ್ ಕಲ್ತ್ಕೊಳ್ಳೋದಿಕ್ಕೆ ಅಲ್ಲಿ ಕೆಲ್ಸಕ್ ಸೇರಿದ್ದು. ಆ ಸ್ಕಿಲ್ ನ ಡೆವಲಪ್ ಮಾಡ್ಕೊಂಡ್ರೆ ನನ್ಗಷ್ಟೇ ಸಾಕು. ನನ್ನಿಂದ ರಿಸೈನ್ ಮಾಡೋದಕ್ ಆಗೋದಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ರವಿ, ನಿನ್ ಟ್ಯಾಲೆಂಟ್ ಏನು ಅನ್ನೋದು ಅವಳಗ್ ಚೆನ್ನಾಗ್ ಗೊತ್ತಿದೆ. ಆದ್ರೂ ನಿನಗೆ ಯಾಕೆ ಹೊಗಳ್ಬೇಕು, ನಿನಗೆ ಯಾಕೆ ಆ ಕ್ರೆಡಿಟ್ ಕೊಡ್ಬೇಕು ಅಂತ ತುಂಬಾ ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತಿದ್ದಾಳ ಅವಳು ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡು ಶ್ರುತಿ, ನನಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ, ನನಗ್ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ ಅಂತ ರವಿ ಹೇಳಿ ಹೋಗ್ಬೇಕಾದ್ರೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ಹೇಳಿದ್ನಲ್ಲ ರೆಸ್ಟೋರೆಂಟ್ ಹೋಗ್ತಾ ಇದೀನಿ ಅಂತ ರವಿ ಹೇಳಿದಾಗ, ಇಷ್ಟೆಲ್ಲ ಹೇಳಿದ್ರು ನೀನು ನನ್ ಮಾತಿನ ಕಿವಿಗೆ ಹಾಕೊಳ್ತಿಲ್ಲ ಅಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡು ಶ್ರುತಿ, ಇದನ್ನೆಲ್ಲ ಮಾತಾಡೋದಕ್ಕೆ ನನ್ಗೆ ಟೈಮ್ ಇಲ್ಲ, ಈವ್ನಿಂಗ್ ಮಾತಾಡ್ಕೊಳ್ಳೋಣ ಅಂತ ರವಿ ಹೇಳ್ತಾನೆ. ಇಲ್ಲ, ಇವಾಗ್ಲೇ ಮಾತಾಡ್ಬೇಕು, ಇವತ್ತೇ ಒಂದ್ ನಿರ್ಧಾರ ಮಾಡ್ಬೇಕು. ಅವಳಿಗೆ ಕಾಲ್ ಮಾಡಿ ರಿಸೈನ್ ಮಾಡ್ತಿದೀನಿ ಅಂತ ಹೇಳು ಅಂತ ಶ್ರುತಿ ಕೋಪದಲ್ಲಿ ಹೇಳ್ಬೇಕಾದ್ರೆ, ಸುಮ್ನೆ ಏನೇನೋ ಲೂಸ್ ತರ ಮಾತಾಡ್ಬೇಡ ಶ್ರುತಿ ಅಂತ ರವಿ ಹೇಳ್ತಾನೆ. ನಾನ್ ಲೂಸಾ? ನಾನು ನಿನಗೋಸ್ಕರ ಮಾತಾಡ್ತಾ ಇರೋದು ರವಿ ಅಂತ ಶ್ರುತಿ ಹೇಳಿದಾಗ, ನೀನೇನು ಮಾತಾಡೋದ್ ಬೇಕಾಗಿಲ್ಲ, ನನ್ನನ್ನ ನಾನು ನೋಡ್ಕೊಳ್ಳೋದಕ್ಕೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ಕೇಳಿ ಶ್ರುತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹಾಗೆ ಕೋಪದಿಂದ ಆ ನೀತು ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.